केसीएन में आपका स्वागत है। मैं किंग हमीद। ನಮಸ್ಕಾರ ವೀಕ್ಷಕರೇ, ಕೆಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸ್ವಾತಿ ಎಂಡಿ. ಬಿಜೆಪಿಯಿಂದ ತೆರಿಗೆ ಏರಿಕೆ, ಕಾಂಗ್ರೆಸ್ನಿಂದ ಬೆಲೆ ಏರಿಕೆ, ತುಗಲಕ್ ಮಾದರಿ ತೆರಿಗೆ ದರೋಡಿ. ರಾಜ್ಯದಲ್ಲಿನ ಮುದ್ರಾಂಕ ಶುಲ್ಕ 200% ನಿಂದ 300% ವರೆಗೆ ಏರಿಕೆ, ಆಸ್ತಿಗಳ ಮೇಲಿನ ಮಾರ್ಗಸೂಚಿ ದರ ಹೆಚ್ಚಳ, ವಾಹನಗಳ ರಿಜಿಸ್ಟ್ರೇಷನ್ ಶುಲ್ಕ ಅತ್ಯಂತ ದುಬಾರಿ, ನಂದಿನಿ ಹಾಲಿನ ಬೆಲೆ 3 ಪಟ್ಟು ಹೆಚ್ಚಿಸಿದ್ದರೂ ಕೂಡ ರೈತರಿಗೆ ಇನ್ನೂ ಸಹಾಯಧನ ಸಿಕ್ಕಿಲ್ಲ. ಭಾರತದ ದೇಶೀಯ ಮದ್ಯದ ಬೆಲೆ ಹೆಚ್ಚಳ, ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ರಾಜ್ಯ ತೆರಿಗೆಯ ಹೆಚ್ಚಳ, ಎಲೆಕ್ಟ್ರಿಕ್ ವಾಹನಗಳ ಮೇಲೆ ಇದ್ದ ತೆರಿಗೆ ವಿನಾಯಿತಿ ರದ್ದು, ಸರ್ಕಾರಿ ಕಾಲೇಜುಗಳು, ಪಾಲಿಟೆಕ್ನಿಕ್, ಇಂಜಿನಿಯರಿಂಗ್ ಮುಂತಾದ ಕಾಲೇಜುಗಳ ವ್ಯಾಸಂಗ ಶುಲ್ಕ ದುಬಾರಿ, ಕುಡಿಯುವ ನೀರಿನ ದರ ದುಪ್ಪಟ್ಟು, ಸರ್ಕಾರಿ ಆಸ್ಪತ್ರೆಗಳಲ್ಲಿನ ಚಿಕಿತ್ಸಾ ವೆಚ್ಚ ದುಬಾರಿ, ಕರ್ನಾಟಕದಾದ್ಯಂತ ಅಂದಾಜು 2 ಕೋಟಿ ಗ್ರಾಮೀಣ ಭಾಗದ ಮನೆಗಳ ಮೇಲೆ ಸರ್ಕಾರದಿಂದ ಖಾತೆಯ ಹೆಸರಿನಲ್ಲಿ ತೆರಿಗೆ ದರೋಡೆ. ಕೆಪಿಟಿಸಿಎಲ್, ಎಸ್ಕಾಂ ನೌಕರರ ಪಿಂಚಣಿ ಹೊರೆ ನೇರವಾಗಿ ರಾಜ್ಯದ ನಾಗರಿಕರುಗಳ ಮೇಲೆ. ಬಿಬಿಎಂಪಿ ವ್ಯಾಪ್ತಿಯ ಆಸ್ತಿದಾರರು ಆಯಾ ವರ್ಷದಲ್ಲಿ ತೆರಿಗೆ ಕಟ್ಟಲು ವಿಫಲರಾದಲ್ಲಿ ಮುಂದಿನ ವರ್ಷ ದುಪ್ಪಟ್ಟು ಆಸ್ತಿ ತೆರಿಗೆ ಹಾಗೂ 15% ದಂಡದೊಂದಿಗೆ ಪಾವತಿ ಮಾಡುವ ಆದೇಶ ಬಿಜೆಪಿಯ ತಲೆಗಂದಾದ ರೀತಿ ಇದೆ. ಕೆಪಿಟಿಸಿಎಲ್ ನೂತನ ಮೀಟರ್ಗಳ ಬೆಲೆಗೆ ಲಕ್ಷಾಂತರ ರೂಪಾಯಿಗೆ ಏರಿಕೆ. ಬಿಬಿಎಂಪಿ ವ್ಯಾಪ್ತಿಯ ಆಸ್ತಿದಾರರು ಆಯಾ ವರ್ಷದಲ್ಲಿ ತೆರಿಗೆ ಕಟ್ಟಲು ವಿಫಲರಾದಲ್ಲಿ ಮುಂದಿನ ವರ್ಷ ದುಪ್ಪಟ್ಟು ಆಸ್ತಿ ತೆರಿಗೆ ಹಾಗೂ 15% ದಂಡದೊಂದಿಗೆ ಪಾವತಿ ಮಾಡುವ ಆದೇಶ ಬಿಜೆಪಿಯ ತೆರೆಕಂದಾಯದ ರೀತಿ ಇದೆ. ಕೆಪಿಟಿಸಿಎಲ್ ನೂತನ ಮೀಟರ್ಗಳ ಬೆಲೆ ಲಕ್ಷಾಂತರ ರೂಪಾಯಿಗೆ ಏರಿಕೆ, ರೈತರ ಪಂಪ್ಸೆಟ್ಗಳ ಮೇಲೆ ದುಬಾರಿ ವೆಚ್ಚ, ವಿದ್ಯುತ್ ದರ ಏರಿಕೆ, ಮೆಟ್ರೋ ಬೆಲೆ 100% ಏರಿಕೆ, ಟೋಲ್, ಔಷಧ, ಕಾರು, ವಿದೇಶಿ ಶಿಕ್ಷಣ, ವೀಸಾ ಶುಲ್ಕ, ಸಿಎನ್ಜಿ ಮೇಲಿನ ತೆರಿಗೆ ಹೆಚ್ಚಳ, ಈ ಎಲ್ಲಾ ಅಕ್ರಮ ತೆರಿಗೆಯಿಂದಾಗಿ ರಾಜ್ಯ ಸರ್ಕಾರಕ್ಕೆ 50,000 ಕೋಟಿಗಳ ಆದಾಯ ಪ್ರತಿ ವರ್ಷಕ್ಕೆ. ಕೂಡಲೇ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನ ನಡೆಸಿ ಸಂವಿಧಾನಿಕ ಅಧಿಕಾರ ವಿಕೇಂದ್ರೀಕರಣವನ್ನ ಕಾಪಾಡಿ. 7412042042 ಎಚ್ಚರಗೊಳ್ಳಿ ನಾಗರಿಕರೇ, ನಮ್ಮೊಂದಿಗೆ ಕೈ ಜೋಡಿಸಿ ಮಿಸ್ಡ್ ಕಾಲ್ ಕೊಡಿ. ಈ ಬೆಲೆ ಏರಿಕೆ ಹೋರಾಟದಲ್ಲಿ ಭಾಗವಹಿಸಿದವರು ಜಿಲ್ಲಾಧ್ಯಕ್ಷರು ಎಲ್ ರಂಗಯ್ಯ, ಪ್ರಧಾನ ಕಾರ್ಯದರ್ಶಿ ವಿಶ್ವನಾಥ್ ಕುಲಕರ್ಣಿ, ಅಧ್ಯಕ್ಷರು ಟಿಎಸ್ ವೀರೇಶ್ ಕುಮಾರ್, ಅಧ್ಯಕ್ಷರು ಎಂಜೆ ನಾಗರಾಜ್ ಗೌಡ, ಎಲ್ಆರ್ ನಗರ, ಸಹ ಕಾರ್ಯದರ್ಶಿ ನಿಂಗಮ್ಮ, ಎಚ್ಡಿ ಕೋಟೇಶ್, ಶಾಂತಮ್ಮ, ಯುವ ಘಟಕದ ಜಿಲ್ಲಾಧ್ಯಕ್ಷರು ಅನಂತ, ಮೈಸೂರ್, ಸೂರ್ಯ. ವರದಿಗಾರರು ಕಿಂಗ್ ಹಮೀದ್. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಕೆಸಿಎನ್ ನ್ಯೂಸ್. ನಮ್ಮ ವರದಿಯನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ ನಲ್ಲಿ ತಮ್ಮ ಅಭಿಪ್ರಾಯವನ್ನ ತಿಳಿಸಿ. ಧಿಕ್ಕಾರ ಸರ್, ಕೈ ಎತ್ತಿ. ಧಿಕ್ಕಾರ ಕೇಂದ್ರ ಸರ್ಕಾರದ ಬೆಲೆ ಏರಿಕೆಗೆ, ಧಿಕ್ಕಾರ ಕೇಂದ್ರ ಸರ್ಕಾರದ ಬೆಲೆ ಏರಿಕೆಗೆ, ಧಿಕ್ಕಾರ ರಾಜ್ಯ ಸರ್ಕಾರದ ಬೆಲೆ ಏರಿಕೆಗೆ, ಧಿಕ್ಕಾರ ರಾಜ್ಯ ಸರ್ಕಾರದ ಬೆಲೆ ಏರಿಕೆಗೆ, ಧಿಕ್ಕಾರ ಆಮ್ ಆದ್ಮಿ ಪಕ್ಷದ ಹೋರಾಟಕ್ಕೆ ಜಯವಾಗಲಿ, ಆಮ್ ಆದ್ಮಿ ಪಕ್ಷದ ಹೋರಾಟಕ್ಕೆ ಜಯವಾಗಲಿ, ಆಮ್ ಆದ್ಮಿ ಪಕ್ಷದ ಹೋರಾಟಕ್ಕೆ ಜಯವಾಗಲಿ. ತೆರಿಗೆಯನ್ನು ಹಾಕಿ ವಂಚಿಸುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ತೆರಿಗೆಯನ್ನು ಮತ್ತೆ ಕೂಲಿ ಇರ್ತಾ ಇಲ್ಲ. ಯಾವ್ದಾದ್ರು ದಿನಸಿಗಳಿಗೆ ಮತ್ತೆ ಹಾಲು ಮತ್ತೆ ನಾವು ಏನೇ ಎಣ್ಣೆ ಪದಾರ್ಥ ಆಗ್ಲಿ ಏನೇ ಆಗ್ಲಿ ದಿನಸಿಗಳಿಗೆ ಮಾತ್ರ ರೇಟ್ ಹೆಚ್ಚಿಸ್ತಾ ಇದ್ದಾರೆ. ಕೂಲಿ ಮನುಷ್ಯರಿಗೆ ಕೂಲಿ ಏರಿಸ್ತಾ ಇಲ್ಲ. ಸರಿಯಾಗಿ ಹೌದು ಬೆಲೆ ಪ್ರತಿಭಟನೆ ಮಾಡ್ತಾ ಇದೀವಿ ಅಂದ್ರೆ ಸರ್, ನಾವು ಬಡವರು ಈ ರೀತಿ ನೀವು ಬೆಲೆ ಧಾರಣೆ ಏರಿಕೆ ಮಾಡಿದ್ರೆ ನಾವು ಯಾವ ರೀತಿ ಬದುಕಬೇಕು ಸರ್? ನಮ್ಮನ್ನೆಲ್ಲ ನೀವು ನೆಲಕ್ಕೆ ತುಳಿಯೋ ರೀತಿ ಬೆಲೆ ಏರಿಸಿದ್ರೆ ನಾವು ಕೂಲಿ ಮನುಷ್ಯರಿಗೆ ಎಲ್ಲಿ ಬದುಕೋದು ಸರ್? ಎಲ್ಲಿ ನಾವು ಜೀವಮಾನ ಮಾಡೋದು? ಮಕ್ಕಳು ಯಾವ ಸರ್ ಓದಿಸೋದು? ನಮಗೆ ತುಂಬಾ ತೊಂದರೆ ಆಯ್ತದೆ ಸರ್. ನಾವು ಎಚ್ ಡಿ ಕೋಟೆಯಿಂದ ಬಂದಿದ್ದೀವಿ, ಎಚ್ ಡಿ ಕೋಟೆ ಮಾಸ್ತಿಗುಡಿಂದ. ಎಪಿ ಪಕ್ಷದ ವತಿಯಿಂದ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ನಿರಂತರವಾಗಿ ಬೆಲೆಯನ್ನು ಏರಿಕೆ ಮಾಡ್ತಾ ಇದೆ. ಜನಸಾಮಾನ್ಯರು ಬದುಕು ದುಸ್ತರ ಆಗ್ತಿದೆ. ಆ ಉದ್ದೇಶಕ್ಕೋಸ್ಕರ ನಾವು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಬಂಧುಗಳೇ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಕರ್ನಾಟಕದ ರಾಜ್ಯ ಸರ್ಕಾರ ದಿನನಿತ್ಯ ವಸ್ತು ಹಾಲಿನ ಬೆಲೆ 4 ರೂಪಾಯಿ, ಒಂದು ಯೂನಿಟ್ಗೆ, ವಿದ್ಯುತ್ಗೆ 3 ರೂಪಾಯಿ, ಹಾಗೆ ನೀರಿನ ದರ 30, ದಿನಸಿ ಪದಾರ್ಥಗಳು ಒಂದು 100 ರೂಪಾಯಿ, ಒಟ್ಟು ಟೋಟಲ್ 150 ರೂಪಾಯಿ ದರವನ್ನು ಬೆಲೆ ಏರಿಕೆಯನ್ನು ಜಾಸ್ತಿ ಮಾಡಿದೆ. ಆದರೆ ದಿನನಿತ್ಯ
ಕೂಲಿಯನ್ನ ಮಾಡ್ತಿರ್ತಕ್ಕಂಥ ಜನಸಾಮಾನ್ಯರು ಬದುಕು ನಡೆಸೋದೇ ಬಹಳ ಕಷ್ಟ ಆಗ್ತಿದೆ. ಇವ್ರು ಮಾತ್ರ ಸಂಬಳವನ್ನ ಜಾಸ್ತಿ ಮಾಡ್ಕೊತಾರೆ ಮತ್ತು ಸರ್ಕಾರಿ ನೌಕರರಿಗೂ ಕೂಡ DA ಜಾಸ್ತಿ ಆಗ್ತಿದೆ. ಜನಸಾಮಾನ್ಯರಿಗೆ ಬೆಲೆ ಏರಿಕೆಯಿಂದ ತೊಂದರೆ ಆಗ್ತಿದೆ. ಇವರು ಗ್ಯಾರಂಟಿಗಳನ್ನ ಸರಿದೂಗಿಸ್ಕೊಳ್ಳೋಕ್ಕೋಸ್ಕರ ಬೆಲೆಯನ್ನ ನಿರಂತರವಾಗಿ ಏರಿಕೆ ಮಾಡ್ತಿರತಕ್ಕಂಥದ್ದು ನಮ್ಮ AAP ಪಕ್ಷ ಖಂಡನೀಯ. ಇವರು ಆಡಳಿತವನ್ನ ಸರಿಯಾದ ರೀತಿ ಮಾಡ್ತಾ ಇಲ್ಲ. ಯೋಜನೆಗಳನ್ನ ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ಅವರು ಅನುದಾನವನ್ನು ಬೇರೆ ರೂಪದಲ್ಲಿ ಅದು ಸರಿದೂಗಿಸ್ಕೋಬಹುದು. ಆದರೆ ದಿನನಿತ್ಯ ಯಾವಾಗಲೂ ಅಷ್ಟೇ ಪ್ರತಿ ಸರ್ಕಾರಗಳು ಕೂಡ ಬೆಲೆಯನ್ನು ಏರಿಕೆ ಮಾಡ್ತಾ ಇದೆ. ಕೇಂದ್ರ ಸರ್ಕಾರ ಉತ್ತಮ ರಸ್ತೆ ಬೇಕು ಅಂದ್ರೆ ಟೋಲ್ ಜಾಸ್ತಿ ಕೊಡಬೇಕು ಅಂತಾರೆ. ಮೆಟ್ರೋ ಮತ್ತೆ ರೈಲ್ವೆ ಹಲವಾರು ಪದಾರ್ಥಗಳನ್ನ ಜಾಸ್ತಿ ಮಾಡಿದ್ದಾರೆ. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ದಿನಸಿ ಪದಾರ್ಥಗಳು ಎಣ್ಣೆ ರೇಟು ಇವತ್ತು 150 ರೂಪಾಯಿ, ಹಾಲಿನ ಬೆಲೆ 54 ರೂಪಾಯಿ ಆಗಿದೆ. ಆ ಜನಸಾಮಾನ್ಯರು ಹೇಗೆ ಬದುಕನ್ನು ನಡೆಸಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಬೇಕಾಗ್ತದೆ. ನಮ್ಮ ಪಾರ್ಟಿ ವತಿಯಿಂದ ಇನ್ನು ಮುಂದೆ ಜನಜಾಗೃತಿ ಸಭೆಯನ್ನು ಮಾಡಿ ಎರಡೂ ಸರ್ಕಾರಗಳು ಎಚ್ಚೆತ್ತುಕೊಂಡು ಬೆಲೆಯನ್ನ ಇಳಿಸಬೇಕು. ದಿನನಿತ್ಯ ಸಾಮಾನ್ಯ ಜನರ ಬದುಕನ್ನು ನೋಡ್ಕೊಂಡು ಬೆಲೆಯನ್ನು ಏರಿಸಬೇಕೆ ಹೊರತು ಸುಮ್ಗೆ ಏಕಾಬಿಟ್ಟಿ ಬೆಲೆಯನ್ನು ಏರಿಸ್ಕೊಂಡು ಹೋಗೋದು ಉತ್ತಮ ಆಡಳಿತದ ಲಕ್ಷಣ ಅಲ್ಲ ಅಂತ ಹೇಳಿ ಈ ದಿನ ನಾವು ಎಚ್ಚರಿಕೆಯನ್ನ ನಮ್ಮ AAP ಪಾರ್ಟಿಯಿಂದ ಕೊಡ್ತಾ ಇದ್ದೀವಿ. ಧನ್ಯವಾದಗಳು. 96,000 ಕೋಟಿ ಪ್ರತಿ ತಿಂಗಳು ನಮ್ಮ ಕಡೆಯಿಂದ ಟ್ಯಾಕ್ಸ್ ಅನ್ನ ವಸೂಲಿ ಮಾಡ್ತಾ ಇದೆ. ಅಂದ್ರೆ ಹತ್ತತ್ರ 2 ಲಕ್ಷ ಕೋಟಿ, ಒಂದು ವರ್ಷಕ್ಕೆ 24 ಲಕ್ಷ ಕೋಟಿ ನಮ್ಮ ಕಡೆಯಿಂದ ಟ್ಯಾಕ್ಸ್ ವಸೂಲು ಮಾಡ್ತಾ ಇದೆ. ಅದನ್ನು ಬೆಲೆ ಏರಿಕೆ ಮಾಡ್ತಾನೇ ಇದ್ದಾರೆ. ಟೋಲಲ್ಲಾಗ್ಲಿ ಆಮ್ ಆದ್ಮಿ ಪಕ್ಷದ ಹೋರಾಟಕ್ಕೆ ನಮ್ಮ ಆಮ್ ಆದ್ಮಿ ಪಕ್ಷದ ವತಿಯಿಂದ ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀವಿ. ಇದು ಜನಜಾಗೃತಿಗೋಸ್ಕರ ಮಾಡ್ತಾ ಇರೋದು, ನಮಗೋಸ್ಕರ ಅಲ್ಲ. ಬೆಲೆ ಏರಿಕೆ ಅನ್ನೋದು ನಮಗಷ್ಟೇ ಆಗ್ತಾ ಇಲ್ಲ, ಅದು ದೇಶದ ರಾಜ್ಯದ 80% ಜನ ಬೆಲೆ ಏರಿಕೆಯಿಂದ ತತ್ತರಿಸ್ತಾ ಇದ್ದಾರೆ. ಅದನ್ನ ಜನ ಅರ್ಥ ಮಾಡ್ಕೋಬೇಕು. ಈಗ ನೋಡಿ, 2 ರೂಪಾಯಿ ಡೀಸೆಲ್ ಜಾಸ್ತಿ ಆದ್ರೆ ಎಲ್ಲ ತರದ ಬೆಲೆ ಏರಿಕೆಗಳು ಶುರು ಆಗ್ತವೆ. ಅದರಿಂದ ಜನ ಇಂಥ ಸರ್ಕಾರಗಳನ್ನ ಆಯ್ಕೆ ಮಾಡಬೇಕಾ ಬೇಡವಾ ಒಂಥರ ಸರ್ವಾಧಿಕಾರ. ನೋಡಿ, ಡೀಸೆಲ್ ಬೆಲೆನ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಬೇಕಾಗಿತ್ತು, ಬಜೆಟ್ ಅಲ್ಲಿ ಮಾಡಲಿಲ್ಲ. ಬಜೆಟ್ ಮುಗಿದು ಮಾರನೇ ದಿವಸ ಡೀಸೆಲ್ ರೇಟ್ನ ಅನೌನ್ಸ್ ಮಾಡ್ತಾರೆ. ಅಂದ್ರೆ ಇದು ತುರ್ಲಕ್ ಸರ್ಕಾರ ಇವ್ರದ್ದು. ಯಾವ ರೀತಿ ಅಂದ್ರೆ ಕೇಂದ್ರದವರು ನಾನು ಏರಿಸ್ತೀನಿ ಅಂತ ಇವರು, ನೀನ್ ಏರಿಸ್ತೀಯಾ ನಾನು ಏರಿಸ್ತೀನಿ ಅಂತ ರಾಜ್ಯ ಸರ್ಕಾರದವರು ಇಬ್ರು ಕಾಂಪಿಟೇಷನ್ ಬಿದ್ದಿದ್ದಾರೆ. ಅಂದ್ರೆ ಜನ ಎಲ್ಲಿ ಹೋಗ್ಬೇಕಿದ್ರಲ್ಲಿ? ಕೇಂದ್ರ ಸರ್ಕಾರ ಒಂದ್ ಕಡೆ ಏರಿಸ್ತಾರೆ, ಟೋಲ್ ಏರಿಸ್ತಾರೆ, ಬ್ಯಾಂಕ್ ಏರಿಸ್ತಾರೆ, ಬಡ್ಡಿ ಏರಿಸ್ತಾರೆ. ಈ ಕಡೆ ರಾಜ್ಯ ಸರ್ಕಾರ ಮುದ್ರಾಂಕ ಶುಲ್ಕ ಏರಿಸ್ತಾರೆ, ಹಾಲಿನ ದರ ಏರಿಸ್ತಾರೆ, ನೀರಿನ ದರ ಏರಿಸ್ತಾ ಇದ್ದಾರೆ. ಎಲ್ಲಿ ಹೋಗ್ಬೇಕು ಜನ? ಇದಕ್ಕೋಸ್ಕರ ನಾವು ಓಟ್ ಹಾಕಿದ್ವಾ? ಈಗ ಈ ಪ್ರಜಾಪ್ರಭುತ್ವ ಪ್ರಜೆಗಳಿಂದ ಆಯ್ಕೆ ಹೋಗಿದ್ದ ಒಂದು ಕರುಣೆ ನಿಮಗಿಲ್ವಾ? ಸಿದ್ದರಾಮಯ್ಯನವರಂತೂ ಅವರು ಸಮಾಜವಾದದಿಂದ ಬಂದವರು, ಅವ್ರು ಬಡವ್ರ ಕಷ್ಟ ಅರ್ಥ ಆಗುತ್ತೆ ಅನ್ಕೊಂಡಿದೀವಿ ನಾವು. ಆದ್ರೆ ಅವ್ರು ಏನು ಮಾತಾಡ್ತಾ ಇಲ್ಲ, ಬೆಳೆ ಏರಿಸಿ ಸುಮ್ಮನೆ ಕೂತ್ ಬಿಡ್ತಾರೆ. ಇದು ಒಂಥರ ಏನಾಗ್ತಾ ಇದೆ ಅಂದ್ರೆ ಸರ್ವಾಧಿಕಾರದ ಧೋರಣೆ. ಯಾರನ್ನೂ ಹೇಳಲ್ಲ, ಕೇಳಲ್ಲ, ಯಾವ್ದು ಚರ್ಚೆ ಮಾಡಲ್ಲ. ವಿಧಾನಸಭೆಯಲ್ಲಿ ಪಾಸ್ ಮಾಡೋದು, ಕೇಂದ್ರ ಸರ್ಕಾರದವರು ಕೇಂದ್ರದಲ್ಲಿ ಪಾಸ್ ಮಾಡೋದು. ಏನಕ್ಕೆ ಸಂಬಳ ಕೊಟ್ಟು ನಮ್ಮ ತೆರಿಗೆ ದುಡ್ಡಲ್ಲಿ ಸಂಬಳ ತಗೊಂಡು ಮಾಡ್ತಾ ಇದ್ದೀರಿ? ಅದಕ್ಕೋಸ್ಕರ ನಾವು ಹೇಳ್ತಾ ಇರೋದು, ನೀವು ಯಾವ್ದಾದ್ರು ಬೆಲೆ ಏರಿಕೆ ಮಾಡಬೇಕು ಅಂದ್ರೆ ಒಂದು ಸಮಿತಿಯನ್ನು ನೇಮಕ ಮಾಡಿ, ಅದರಲ್ಲಿ ಸಾರ್ವಜನಿಕರು ಇರಬೇಕು. ಆ ಸಾರ್ವಜನಿಕರ ಅಭಿಪ್ರಾಯ ತಗೊಂಡು ನೀವು ಮಾಡಿ. ಯಾಕಂದ್ರೆ ನೀವು AC ರೂಮಲ್ಲಿ ಕೂತಿರ್ತೀರ, ನಿಮ್ಗೆ ಕೆಳವರ್ಗದ ಜನರ ಕಷ್ಟ ನಿಮ್ಗೆ ಅರ್ಥ ಆಗಲ್ಲ. AC ರೂಮಲ್ಲಿ ಇರೋದು ನಿಮ್ಗೆ ಅರ್ಥ ಆಗಲ್ಲ. ನಿಮ್ಗೆ ಯಾಕಂದ್ರೆ ಮೊಬೈಲಿಂದ ನೀವು ಸಾಮಗ್ರಿಗಳನ್ನು ಕಳಿಸ್ತೀರ, ನಿಮ್ಗೆ ಬೇಕಾದಷ್ಟು ಬಿಟ್ಟು ದುಡ್ಡು ಬರುತ್ತೆ. ಆದ್ರೆ ಪ್ರತಿದಿನ 200-300 ರೂಪಾಯಿ ಕೆಲಸ ಮಾಡ್ಕೊಂಡು ಜೀವನ ಮಾಡುವಂತವ್ರು ಎಲ್ಲಿ ಹೋಗ್ಬೇಕು? ಇವರೆಲ್ಲ ಎಲ್ಲಿ ಹೋಗ್ಬೇಕು? ಅವ್ರು 300 ರೂಪಾಯಿ ಜೀವನ ಮಾಡಿ 150 ರೂಪಾಯಿ ನಿಮ್ಗೆ ಟ್ಯಾಕ್ಸ್ ಕಟ್ಟಿದ್ರೆ, 150 ರೂಪಾಯಿಯಲ್ಲಿ ಅವ್ರ ಮನೆ ಬಾಡಿಗೆ, ಮಕ್ಕಳ ಎಜುಕೇಶನ್, ಆಸ್ಪತ್ರೆ ಎಲ್ಲಿ ಏನ್ ಮಾಡ್ತಾರೆ? ನಿಮ್ಮ ಆಸ್ಪತ್ರೆ ಕತೆ ಅಂತ ಗೊತ್ತು, ಸರ್ಕಾರಿ ಆಸ್ಪತ್ರೆ ಯಾವುದು ಏನು ಫ್ರೀ ಸಿಗಲ್ಲ. ಅಲ್ಲಿ ಹೋದ್ರೆ ನಿಮಗೆ ಎಂಟ್ರಿ ಫೀಸ್ ಜಾಸ್ತಿ. ಏನಿದೆ ಒಂಥರ ತುಗ್ಲಕ್ ಸರ್ಕಾರ ಆಗೋಗಿದೆ. ಅದಕ್ಕೆ ನಮ್ಮ ಆಮ್ ಆದ್ಮಿ ಪಕ್ಷ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಯಲ್ಲೂ ಕೂಡ
ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇದು ಜನಜಾಗೃತಿಗೋಸ್ಕರ ಮಾಡ್ತಾ ಇದ್ದೀವಿ. ಜನ ಎಚ್ಚೆತ್ಕೊಂಡು ಅಂತ ಮಾಡ್ತಾ ಇದ್ದೀವಿ. ಜನ ಇದ್ರ ಬಗ್ಗೆ ಸ್ವಂತ ಯೋಚನೆ ಮಾಡಿ ಮುಂದೆ ಎಂಥ ಪಕ್ಷಗಳನ್ನು ಆಯ್ಕೆ ಮಾಡಬೇಕು ಅನ್ನೋದನ್ನ ನೀವು ನಿರ್ಧಾರ ಮಾಡಿ ಅನ್ನೋ ಮಾತನ್ನು ಹೇಳಿ ನನ್ನ ಮಾತನ್ನು ನಾನು ಮುಗಿಸ್ತಾ ಇದ್ದೀನಿ. ಬಂಧುಗಳೇ, ಇವತ್ತು ನಮ್ಮ ಆಮ್ ಆದ್ಮಿ ಪಾರ್ಟಿ ವತಿಯಿಂದ ಬೆಲೆ ಏರಿಕೆ ಬಗ್ಗೆ ನಾವು ಇವತ್ತು ಒಂದು ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀವಿ. ನಮ್ಮ ರಾಜ್ಯಾದ್ಯಂತ ಇವತ್ತು ಪ್ರತಿಭಟನೆ ಹೋರಾಟಗಳು ಎಲ್ಲಾ ಕಡೆನೂ ಕೂಡ ಇವತ್ತು ನಡೀತಾ ಇದೆ. ಪ್ರಸ್ತುತ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರೊಂದಿಗೆ ಒಟ್ಟುಗೂಡಿ ನಾವೆಲ್ಲರೂ ಇವತ್ತು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದೇವೆ. ಈ ಬೆಲೆ ಏರಿಕೆಯಿಂದ ಸಾಮಾನ್ಯ ಬಡ ಜನರಿಂದ ಹಿಡಿದು ಕೂಲಿ ಕಾರ್ಮಿಕರಿಂದ ಹಿಡಿದು ಪ್ರತಿಯೊಬ್ಬರಿಗೂ ಇವತ್ತು ಒಂದು ದೊಡ್ಡ ಪೆಟ್ಟು ಬಿದ್ದಿದೆ ಅಂತಂದ್ರೆ ಅದು ತಪ್ಪಾಗ್ಲಾರ್ದು. ಪ್ರತಿಯೊಬ್ರು ಇವತ್ತು ಕೂಲಿ ಕಾರ್ಮಿಕರಿಂದ ಹಿಡಿದು ಪ್ರತಿಯೊಬ್ರು ಬಡವರಿಗೂ ಕೂಡ ನಾವು ಗ್ಯಾರಂಟಿ ಕೊಡ್ತೀವಿ, ಗ್ಯಾರಂಟಿಗಳನ್ನ ನಾವು ಪೂರೈಸ್ಕೊಂಡು ಬಂದಿದೀವಿ ಅಂತ ಹೇಳ್ತಾ ಇದ್ದೀರ ಹೊರತು ಜೊತೆಗೆ ನಿಮ್ಮ ಸರ್ಕಾರದಲ್ಲಿ ಯಾವುದೇ ರೀತಿಯ ದುಡ್ಡಿಲ್ಲ ಅಂತ ನೀವು ಅವಾಗ್ಲೇ ಹೇಳ್ಬಿಟ್ಟಿದ್ದೀರಾ. ಈ ಪ್ರಸ್ತುತ ಬಜೆಟ್ ಅಲ್ಲಿ ನೀವು ಪ್ರತಿಯೊಂದು ವಿಷಯಗಳನ್ನು ಹಂಚ್ಕೊಂಡೇ ಬಂದಿದ್ದೀರಾ. ಆದ್ರೆ ನಿಮ್ಮ ಗ್ಯಾರಂಟಿಗಳನ್ನ ಪೂರೈಕೆ ಮಾಡೋದಕ್ಕೆ ಬಡವರ ಮೇಲೆ ಬರೆ ಎಳೆಯೋದು ಎಷ್ಟು ಸರಿಯಾಗಿದೆ? ಪ್ರತಿಯೊಂದು ಮೂಲಭೂತ ಸೌಕರ್ಯಗಳಾದಂತ ನೀರಿನ ಮೇಲೆ ಶುಲ್ಕನ ಜಾಸ್ತಿ ಮಾಡಿದಿರಿ, ಹಾಲಿನ ರೇಟ್ ಜಾಸ್ತಿ ಮಾಡಿದಿರಿ, ಮೊಸರು ರೇಟ್ ಜಾಸ್ತಿ ಮಾಡಿದಿರಿ, ವಿದ್ಯುತ್ತನ್ನ ಜಾಸ್ತಿ ಮಾಡಿದಿರಿ. ಬಡವರು ಹೀಗಾದ್ರೆ ಬದುಕೋದು ಹೇಗೆ ಸ್ವಾಮಿ? ಅವರು ದುಡಿಯಂತದ್ರಲ್ಲಿ ಅವ್ರ ಮಕ್ಕಳ ವಿದ್ಯಾಭ್ಯಾಸ ನೋಡ್ತಾರೋ, ಅವ್ರ ಆರೋಗ್ಯನ ನೋಡ್ತಾರೋ, ಪ್ರತಿಯೊಂದು ಅವ್ರ ಬಾಡಿಗೆ ಕಟ್ತಾರೋ, ದಿನನಿತ್ಯದ ಅವರ ಅವಶ್ಯಕತೆಗಳನ್ನ ಪೂರೈಕೆ ಮಾಡ್ಕೋತಾರೋ. ಅದೇ ನೀವು ಜಾಸ್ತಿ ಮಾಡಿರಂತ ಶುಲ್ಕಗಳನ್ನ ಕಟ್ತಾ ಹೋಗ್ತಾರೋ. ಯಾವ ರೀತಿ ಅವರು ಬದುಕನ್ನ ನಡೆಸೋದು? ನೀವು ಗ್ಯಾರಂಟಿಗಳನ್ನ ಕೊಡ್ತೀವಿ, 2,000 ರೂಪಾಯಿ ಕೊಡ್ತೀವಿ, ಬಸ್ಸನ್ನ ಫ್ರೀ ಬಿಟ್ಟಿದೀವಿ, ನಾವೆಲ್ಲಾನು ಮಾಡ್ತಾ ಇದೀವಿ ಅಂತ ಹೇಳಿ ಬಡವರ ಮೇಲೆ ಈ ತರ ಬರೆ ಮೇಲೆ ಬರೆ ಆಗ್ತಾ ಹೋದ್ರೆ ಡೀಸೆಲ್ ರೇಟ್ ಜಾಸ್ತಿ ಮಾಡಿದಿರಿ. ಪ್ರತಿಯೊಂದು ಒಂದು ಕಾಫಿಯಿಂದ ಹಿಡಿದು ಊಟ ತಿಂಡಿವರೆಗೆ ಪ್ರತಿಯೊಂದು ಕೂಡ ಬೆಲೆ ಜಾಸ್ತಿ ಮಾಡಿದ್ದಾರೆ. ಯಾವ ರೀತಿ ಮನುಷ್ಯ ಬದುಕೋದು? ಮನೆಗಳ ಮೇಲೆ ಶುಲ್ಕವನ್ನ ಜಾಸ್ತಿ ಮಾಡಿದಿರಿ, ಮುದ್ರಾಂಕ ಶುಲ್ಕವನ್ನ ಜಾಸ್ತಿ ಮಾಡಿದಿರಿ, ಪ್ರತಿಯೊಂದು ಖಾತೆಗಳನ್ನ ರೇಟು ಕಂದಾಯ ಕಟ್ಟಿ ಅಂತ ಜಾಸ್ತಿ ಮಾಡಿದಿರಿ. ಈ ರೀತಿ ಜಾಸ್ತಿ ಮಾಡ್ತಾ ಹೋದ್ರೆ ಮನುಷ್ಯ ಬಡತನದಲ್ಲೂ ಬದುಕ್ತಾ ಇರೋಂತ ಪರಿಸ್ಥಿತಿಗೆ ನೀವು ಇವತ್ತು ತಂದು ಬಿಟ್ಟಿದ್ದೀರಾ. ಹಾಗಾಗಿ ನಾವು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಈ ಬೃಹತ್ ಪ್ರತಿಭಟನೆಯನ್ನ ನಾವು ತಗೊಂಡಿದೀವಿ. ಇದು ಜನಜಾಗೃತಿಗೋಸ್ಕರ ನಾವು ಮಾಡ್ತಾ ಇದೀವಿ, ರಾಜ್ಯಾದ್ಯಂತ ಮಾಡ್ತಾ ಇದೀವಿ. ಇದು ಇದೇ ರೀತಿ ನೀವು ಬಡವರ ಮೇಲೆ ಬರೆ ಹಾಕೋದನ್ನ ಬಿಟ್ಟು ಎಲ್ಲ ಶುಲ್ಕವನ್ನ ಕಡಿಮೆ ಮಾಡಿ ಒಂದು ಬಡವರು ಯಾವ ರೀತಿ ಬದುಕಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು. ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಬದುಕೋದಕ್ಕೆ ಅವಕಾಶ ಇದೆ. ನೀವು ನಿಮ್ಮ ಸರ್ಕಾರ ನಡೆಸ್ಕೊಳ್ಳೋದಕ್ಕೆ ದುಡ್ಡು ಮಾಡೋದಕ್ಕೋಸ್ಕರ ನೀವು ಪ್ರತಿಯೊಂದಕ್ಕೂ ಬರೆ ಎಳಿತಾ ಹೋಗ್ಬೇಡಿ. ಹಾಗಾಗಿ ನಾವು ಆಮ್ ಆದ್ಮಿ ಪಾರ್ಟಿ ವತಿಯಿಂದ ಇವತ್ತು ಪ್ರತಿಭಟನೆಯನ್ನ ಕೈಗೊಂಡಿದ್ದೀವಿ. ಇದೇ ರೀತಿ ಇದು ನೀವು ಎಲ್ಲಿವರೆಗೆ ಬೆಲೆಗಳನ್ನ ಇಳಿಸೋವರೆಗೂ ನಮ್ಮ ಪ್ರತಿಭಟನೆ ಮುಂದುವರಿತಾ ಹೋಗ್ತಾನೆ ಇರುತ್ತೆ. ನಮಸ್ಕಾರ, ಜೈ ಹಿಂದ್. ಆತ್ಮೀಯರೇ, ಇಂದು ನಾವು ಮೈಸೂರು ಜಿಲ್ಲೆಯಿಂದ ಎಎಪಿ ಪಕ್ಷದ ವತಿಯಿಂದ ನಾವು ಈ ಬೆಲೆ ಏರಿಕೆ ಬಗ್ಗೆ ಒಂದು ಪ್ರತಿಭಟನೆ ಮಾಡಬೇಕು ಅಂತ ಯೋಚನೆ ಮಾಡಿ ಪ್ರತಿಭಟನೆ ಮಾಡಿದೀವಿ. ನಿನ್ನೆ ಕೂಡ ನಾವು ಪ್ರೆಸ್ ಮೀಟ್ ಮಾಡಿದ್ದಾರೆ ನಮ್ಮ ನಗರ ಅಧ್ಯಕ್ಷರು ಮತ್ತೆ ಅವರ ಟೀಮು. ಸೊ ಇದು ವಿಚಾರ ಏನು ಅಂತಂದ್ರೆ, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಪ್ರತಿ 1 ತಿಂಗಳು 2 ತಿಂಗಳಿಗೆ ಬೆಲೆ ಏರಿಕೆ ಆಗ್ತಾನೆ ಇದೆ. ಎಲ್ಲಾ ಕಮಾಂಡಿಟಿ ಬಗ್ಗೆ ಜಾಸ್ತಿ ರೇಟ್ ಆಗೋದ್ರಿಂದ ಒಬ್ಬ ಮನುಷ್ಯನಿಗೆ 5,000 to 5,500 ರೂಪಾಯಿ ಒಂದು ತಿಂಗಳಿಗೆ ಹೆಚ್ಚಾಗ್ತಾ ಇದೆ. ಆದ್ರೆ ಜನಗಳಿಗೆ ಅದು ಗೊತ್ತಾಗ್ತಾ ಇಲ್ಲ. ಅದು ಯಾರಿಗೆ ಗೊತ್ತಾಗ್ಬೇಕು? ಬಡ ಜನಗಳಿಗೆ 300 ರೂಪಾಯಿ ಕೂಲಿ ತಗೊಂಡ್ರೆ 150 ರೂಪಾಯಿ ಒಂದು ದಿನಕ್ಕೆ ಖರ್ಚು ಬರ್ತಿದೆ ಇವರು ಹೆಚ್ಚಿಗೆ ಮಾಡಿರೋದ್ರಿಂದ. ಸೊ ಹಾಗಾದ್ರೆ 150 ರೂಪಾಯಿಯಲ್ಲಿ ಯಾವ ರೀತಿ ಸಾಲ ತಗೋಬೇಕು? ಅವರು ಯಾವ ಫಂಡ್ಗೆ ಹೋಗಿ ಸಾಲ ತಗೋತಾರೆ? ಅಲ್ಲಿ ಹೋಗಿ ಸುಸೈಡ್ ಮಾಡ್ಕೋತಾರೆ, ರೈತರು ಸಾಯ್ತಾರೆ. ಈ ಜನಸಾಮಾನ್ಯರು ಬಡ್ಡಿಗೆ ತಗೊಳ್ತಾರೆ ಸಾಲ ಜೀವನ ಸಾಲಕ್ಕೆ ಅಂತ. 150 ರೂಪಾಯಿಯಲ್ಲಿ ಎಷ್ಟು ಮಾಡಕ್ ಆಗ್ತದೆ? 4,000 ಬಾಡಿಗೆ ಕಟ್ತಾರ ಅಥವಾ ಯಾವ್ದು ಪರ್ಚೇಸ್ ಮಾಡಿ ಇವ್ರು ಕೆಲಸ ಮಾಡ್ತಾರೆ? ಈ ರೀತಿ ಇರೋದ್ರಿಂದ ಒಬ್ಬ ಮನುಷ್ಯನಿಗೆ 5,500 to 6,000 ರೂಪಾಯಿ ಹೆಚ್ಚಾಗ್ತಾ ಇದೆ ಪ್ರತಿ ತಿಂಗಳು ಪ್ರತಿ ಮನೆಯಲ್ಲಿ.
ಸೊ ಈ ಸಮಸ್ಯೆ ಪರಿಹಾರ ಆಗ್ಬೇಕು ಅಂದ್ರೆ ಇವರು ರೇಟ್ ಅನ್ನ ಕಮ್ಮಿ ಇಡಬೇಕು. ಗ್ಯಾಸ್ ಇರ್ಬೋದು, ದವಸ ಧಾನ್ಯಗಳಿರ್ಬೋದು, ಹಾಲಿರ್ಬೋದು, ಎಣ್ಣೆ ಪದಾರ್ಥಗಳಿರ್ಬೋದು, ಪ್ರತಿಯೊಂದು ರೇಟ್ ಜಾಸ್ತಿ ಆದಾಗ ಈ ಸಮಸ್ಯೆ ಹೆಚ್ಚಾಗಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟ ಮತ್ತೆ ಇವರು ಈ ಹೆಚ್ಚಾದ ಕಾರಣದಿಂದ ಸಾವುಗಳು ಕೂಡ ಹೆಚ್ಚಾಗ್ತಾ ಇದೆ. ಯಾಕಂದ್ರೆ ಜೀವನ ಮಾಡಕ್ ಆಗಲ್ಲ. 5 ಜನ 6 ಜನ ಇರ್ತಾರೆ ಒಂದು ಮನೆ ಒಳಗಡೆ. ಅವ್ರು ಯಾವ ರೀತಿ ಜೀವನ ಮಾಡ್ತಾರೆ? ಒಂದು ಉದ್ಯೋಗ ಇಲ್ಲ, ಇನ್ನೊಂದು ರೇಟ್ ಜಾಸ್ತಿ. ಇವೆಲ್ಲ ಸಮಸ್ಯೆ ನೋಡಿದಾಗ ನಮ್ಮ ಸಿದ್ದರಾಮಯ್ಯ ಅವರು ಇದು 16ನೇ ಬಡ್ಜೆಟ್ ಮಾಡ್ತಿದ್ದಾರೆ. 16ನೇ ಬಡ್ಜೆಟ್ ಅಲ್ಲಿ ಇವ್ರಿಗೆ ತಲೆ ಒಳಗಡೆ ಇದು ಹೋಗ್ಲೇ ಇಲ್ವಾ? ದಿನಕ್ಕೆ ಒಬ್ಬ ಮನುಷ್ಯನಿಗೆ 150 ರೂಪಾಯಿ ಇದೆ, ಒಂದು ಮನೆಗೆ ತಿಂಗಳಿಗೆ 5 ರಿಂದ 6 ಸಾವಿರ ಹೋಗ್ತಿದೆ. ಇವ್ರು ಹೆಂಗ್ ಜೀವನ ಮಾಡ್ತಾರೆ ಅಂತ. ಈಗ ಏನಕ್ಕೆ ದಾರಿ ಮಾಡಿದ್ದಾರೆ ಇವರು? ಕದಿಯಕ್ಕೆ ದಾರಿ ಮಾಡ್ತಿದ್ದಾರೆ. ಜನಸಾಮಾನ್ಯರು ಕರೆಕ್ಟ್ ಆಗಿರೋರು ಕಳ್ಳ ದಾರಿ ಕಳಿಸ್ತಾರೆ, ಇಲ್ಲಿಗಲ್ ಕೆಲಸ ಮಾಡಕ್ ಬಿಡ್ತಾರೆ. ದುಡ್ಡು ಇಲ್ಲ ಅವರಿಗೆ, ಜೀವನ ಹೇಗ್ ಮಾಡ್ತಾರೆ? ಸೊ 2 ಸರ್ಕಾರಗಳನ್ನ ಕಿತ್ತೊಗಿಬೇಕು ಅಂದ್ರೆ ಮುಂದಿನ ದಿನಗಳಲ್ಲಿ ಯಾವುದೇ ಎಲೆಕ್ಷನ್ ಬರಲಿ, ZP ಬರಲಿ, TP ಬರಲಿ, ಅಥವಾ ಕಾರ್ಪೊರೇಷನ್ ಬರಲಿ, ಅಥವಾ MLA ಬರಲಿ, ಇನ್ನು 3 ವರ್ಷ ಆದ್ಮೇಲೆ ಜನಸಾಮಾನ್ಯರು ನಿಜವಾಗ್ಲೂ ಇದನ್ನ ಅರ್ಥ ಮಾಡ್ಕೊಂಡ್ರೆ ಕರೆಕ್ಟ್ ಆದ ಪಕ್ಷಕ್ಕೆ, ಯಾವ ಪಕ್ಷ ಈ ಭಾರತ ದೇಶದಲ್ಲಿ 11 ವರ್ಷ ಯಾವುದು ತೊಂದರೆ ಇಲ್ಲ ನಡೆಸ್ತಾ ಬಂದಿದೆ ಅಂತ ಪಕ್ಷನ ಗುರುತಿಸಿ ಅವರು ಮತ ಚಲಾಯಿಸಬೇಕು ಅಂತ ನಮ್ಮ ಪಕ್ಷದ ವತಿಯಿಂದ ನಾನು ಅವರೆಲ್ಲರಿಗೂ ಮನವಿ ಮಾಡ್ಕೊಳ್ತೇನೆ. ನಮಸ್ಕಾರ. ಧಿಕ್ಕಾರ. ಧಿಕ್ಕಾರ, ಧಿಕ್ಕಾರ. ಏರಿಕೆಗೆ ಧಿಕ್ಕಾರ. ಬೆಲೆ ಏರಿಕೆಯನ್ನು ಎದುರಿಸುತ್ತಿರುವ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ, ಜನಸಾಮಾನ್ಯರ ಬದುಕನ್ನು ದುಃಖ ಸ್ಥಿತಿಗೆ ಇಡುತ್ತಿರುವ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ, ಮೂಲಭೂತ ಸೌಕರ್ಯಗಳನ್ನು ನೀಡದಿರುತ್ತಿರತಕ್ಕಂಥ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ, ತಮ್ಮ ಸಂಬಳವನ್ನು ಜಾಸ್ತಿ ಮಾಡಿಕೊಳ್ಳುತ್ತಿರುವ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ, ದಿನಗೂಲಿಯ ನೌಕರರ ಸಂಬಳವನ್ನು ಜಾಸ್ತಿ ಮಾಡದೇ ಇರತಕ್ಕಂಥ ನಿರ್ಲಕ್ಷ್ಯ ಮಾಡ್ತಿರತಕ್ಕಂಥ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ, ಜನಸಾಮಾನ್ಯ ಈ 2 ಸರ್ಕಾರಗಳನ್ನು ಕಿತ್ತೊಗೆಯಬೇಕು. ಕಿತ್ತೊಗೆಯಬೇಕು. ಮುಂದಿನ ಚುನಾವಣೆಯಲ್ಲಿ 2 ಸರ್ಕಾರಗಳನ್ನು ಕಿತ್ತೊಗೆಯಲೇಬೇಕು. ಪ್ರಜಾಪ್ರಭುತ್ವವನ್ನು ಉಳಿಸಲೇಬೇಕು. ಉಳಿಸಬೇಕು, ಜನಸಾಮಾನ್ಯರ ಪ್ರಜಾಪ್ರಭುತ್ವವನ್ನು ಉಳಿಸಲೇಬೇಕು. ಉಳಿಸಲೇಬೇಕು. ಆಮ್ ಆದ್ಮಿ ಪಕ್ಷದ ಹೋರಾಟಕ್ಕೆ ಓಕೆ, ಥ್ಯಾಂಕ್ ಯು.